ಸಿದ್ದಾಪುರದ ಸುಚಿತ್ರ ಕೇಸಲ್ಲಿ ದಿನಕ್ಕೊಂದು ವಿಷಯ ಬೆಳಕಿಗೆ ಬರ್ತಾ ಇದೆ. ಕಮಲಾಕರ ಭಟ್ರ ಜೊತೆಗಿನ ಆಡಿಯೋ ಬಾಂಬ್ ವೈರಲ್ ಆಗ್ತಾ ಇದ್ದಂತೆ ರೀಲ್ಸ್ ರಾಣಿಯ ಹಸಿ ಹಸಿ ಪೋಲಿ ಪುರಾಣ ಬಯಲಾಗಿದೆ. ಅವನಿಗೆ ಹೇಳ್ತೀನಿ ನಾನೇ, ಲವ್ವರ್ ನಾನೇ, ಎಲ್ಲದೂ ನಾನೇ. ಅವಳಿಗೊಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಿಕೆ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಅಂತೇಳಿ ಅಂತ ಬಿದ್ವು. ಯವ್ವಿ ಇವ್ರ ಪೋಲಿ ಪ್ರೇಮದಾಟವನ್ನ ಕೇಳ್ತಿದ್ರೆ ಕರ್ಣಕುಂಡಲವೇ ಒಂದು ಕ್ಷಣ ವಿಲವಿಲ ಅಂತ ಒದ್ದಾಡಿ ಹೋಗ್ತಿದೆ. ಕಂಡೋರ್ ಭವಿಷ್ಯ ಹೇಳೋ ಜ್ಯೋತಿಷಿಗೆ ಇವಳೇ ಸರ್ವಸ್ವ ಅಂತೆ. ಇವಳನ್ನ ಪಡಿಬೇಕು ಅಂತ ನಾಯಿ ಥರ ಹಿಂದೆ ಓಡಾಡಿದ್ನಂತೆ. ಈ ಮದನ ಮೋಹಿನಿ ಚಿಟಿಕಿ ಹೊಡೆದ್ರೆ ಸಾವಿರಾರು ನಾಯಿಗಳು ಹಿಂದೆ ಮುಂದೆ ಬರ್ತಾವಂತೆ. ಪಿಳ್ಳಂಗೋವಿ ಭಟ್ಟನ 4 ತಿಂಗಳ ಪರಿಶ್ರಮದ ಫಲವಾಗಿ ಈ ಆಟಮ್ ಬಾಂಬ್ ಆಂಟಿಯನ್ನ ಆ ಭಗವಂತನೇ ವರಪ್ರಸಾದವಾಗಿ ಕರುಣಿಸಿದ್ದಾನಂತೆ. ಶಿವ ಇವ್ರು ಆಡೋ ಒಂದೊಂದು ಮಾತು ಅಣಿಮುತ್ತು ಬಿಡಿ. ಬಾಯ್ ಬಿಟ್ರೆ ಸಾಕು ಬೆಡ್ರೂಮ್ನ ಸರಸ ಸಲ್ಲಾಪವನ್ನ ಎಳೆದು ತಂದು ಮಾತಲ್ಲೇ ಮುತ್ತು ಉದುರಿಸ್ತಿದ್ದಾರೆ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರ್ ನಾನೇ, ಎಲ್ಲದೂ ನಾನೇ. ದಿನಕ್ಕೆ 4 ಸಲ 5 ಸಲ ಆ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ. ಅದ್ರಲ್ಲೂ ನನ್ ಗಂಡ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದ್ದೀನಿ. ಸುಚಿತ್ರ ಕಮಲಾಕರ ಭಟ್ರ ಪೋಲಿ ಬಾಂಬ್, ಅಂಕಲ್ ಆಂಟಿ ಚಿನ್ನಾಟ, ಮಾತಲ್ಲೇ ಸರಸ ಸಲ್ಲಾಪ. ಕಮಲಾಕರ ಭಟ್ಟನ ಪೋಲಿ ಪುರಾಣ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಇಣುಕಿ ನೋಡಿದ್ದ ಕಮಲಾಕರ ಭಟ್ಟನ ಸರಸ ಸಲ್ಲಾಪ ಬಟಾಬಯಲಾಗುವುದಕ್ಕೆ ಶುರುವಾಗಿದೆ. ಸುಚಿತ್ರ ಹಾಗೂ ಭಟ್ಟನ ನಡುವಿನ ಆಡಿಯೋ ಒಂದು ವೈರಲ್ ಆಗಿದ್ದು ಬೆಡ್ರೂಮ್ ವಿಷಯವನ್ನೆಲ್ಲ ಹೇಳ್ಕೊಂಡು ಕೇಕೆ ಹಾಕಿದ್ದಾರೆ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರ್ ನಾನೇ, ಎಲ್ಲದೂ ನಾನೇ. ದಿನಕ್ಕೆ 4 ಸಲ 5 ಸಲ ಆ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ. ನನ್ನ ಮನಸ್ಸು ಯಾಕೋ ಈಗ ನನ್ನ ಮಾತೆ ಕೇಳುತ್ತಿಲ್ಲ. ಸಿದ್ದಾಪುರದ ಸುಂಟರಗಾಳಿ, ಗುರೂಜಿ ಬಾಳಲ್ಲಿ ಬಿರುಗಾಳಿ. 2 ಕಾರು, 1 ಎನ್ಫೀಲ್ಡ್ ಬೈಕ್. ಆಂಟಿ ಆಡಿದ್ದೇ ಆಟ. ಇವಳು ಅಂತಿಂತ ಕಿಲಾಡಿಯಲ್ಲ ಬಿಡಿ. ಕಣ್ಣಲ್ಲೇ ಕಾಡ್ಗಿಚ್ಚು ಹಚ್ಚುತ್ತಿದ್ದ ಕಾಮಕೋಮಲೆ. ಕಂಡೋರ ಭವಿಷ್ಯ ಹೇಳೋ ಭಟ್ಟಂಗೆ ಇವಳು ಹಿಂದೆ ಬಿದ್ದ ಮೇಲೆ ಅವನ ಭವಿಷ್ಯವೇ ಮರೆತೋಗಿತ್ತು. ಸಿದ್ದಾಪುರದ ಸುಂಟ್ರಗಾಳಿ ಇವರ ಬಾಳಲ್ಲಿ ಬಂದ ಮೇಲೆ ಪ್ರೇಮದ ಅಲೆ ಜೋರಾಗಿ ಬೀಸಿತ್ತು. ಅದೇ ಅಲೆ ಈಗ ಸುನಾಮಿಯಾಗಿ ಅಪ್ಪಳಿಸಿದೆ. ಗುರೂಜಿ ಹಿಂದೆ ಬಿದ್ದವಳು ಶೋಕಿ ಜೀವನದಲ್ಲಿ ತೇಲಾಡುತ್ತಿದ್ಲು. ರೀಲ್ಸ್ ಮಾಡಿಕೊಂಡು ಮೈಕೈ ತೋರಿಸ್ಕೊಂಡು ಮುತ್ತು ಉದುರಿಸ್ತಿದ್ದವಳು ಶೋಕಿ ಶಕೀಲ ಆಗೋಗಿದ್ಲು. ಆಂಟಿಯ ಮೋಹದ ಪಾಶದಲ್ಲಿ ಮುಳುಗಿ ಹೋಗಿದ್ದ ಕಮಲಾಕರ್ ಭಟ್ಟ ಆಂಟಿಯ ಕೈಗೊಂಬೆ ಆಗೋಗಿದ್ದ. ಇವಳು 8 ಬ್ಯೂಟಿಗೆ ಮರುಳಾದವ 2 ಐಷಾರಾಮಿ ಕಾರು, 1 ಟಾಟಾ ಪಂಚ್. ಇದ್ರ ಜೊತೆಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಸಹ ಕೊಡಿಸಿದ್ನಂತೆ. ಇದೇ ಕಾರಲ್ಲಿ ಕೂತ್ಕೊಂಡು ಕಿಲಕಿಲಾ ಅಂತ ನುಲ್ದಾಡ್ತಿದ್ಲು. ಭಟ್ಟರ ಜೊತೆ ಪ್ರೇಮದಾಟ, ಮಗಳಿಗೆ ಇಟ್ಟಿದ್ಲ ಮುಹೂರ್ತ. ಸುಚಿತ್ರಾಳ ಪ್ರೇಮ ಪುರಾಣ ಬಯಲಾಗಿದ್ದೇ ಆಗಿದ್ದು ಒಂದೊಂದು ಕಥೆಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಸುಚಿತ್ರ ಗಂಡನ ಮನೆಗೆ ಬಂದಿದ್ದೇ ಮಗಳಿಗಾಗಿ ಅಂತೆ. ಎಲ್ಲಿ ತನ್ನ ಕರ್ಮಕಾಂಡ ಬಯಲಾಗುತ್ತೋ, ಗುರೂಜಿ ಜೊತೆಗಿನ ಗುಂಡಾಗುಂಡಿ ಆಟ ಹೊರಬೀಳುತ್ತೋ ಅನ್ನೋ ಭಯ ಕಾಡಿದಂತಿದೆ. ಯಾಕಂದ್ರೆ ಮಗಳು ಇದ್ದಾಗಲೇ ಮಾಡಬಾರದನ್ನ ಮಾಡ್ತಿದ್ಲು. ಪರಪುರುಷನ ತೋಳತೆಕ್ಕಿಯಲ್ಲಿ ಕಿಲಕಿಲಾ ಅಂತಿದ್ಲು. ಸುಚಿತ್ರಾಳ ಏಕಾಂತದ ಪ್ರೇಮ ಪ್ರಣಯವನ್ನ ಮಗಳು ಕಣ್ಣಾರೆ ಕಂಡಿದ್ದಳಂತೆ. ಹೀಗಾಗಿ ಎಲ್ಲಿ ವಿಷಯ ಬಾಯ್ಬಿಡ್ತಾಳೋ ಅಥವಾ ರಾಸಲೀಲೆ ವಿಡಿಯೋ ಏನಾದ್ರೂ ಮಾಡಿಕೊಂಡಿದ್ದಾಳೋ ಅನ್ನೋ ಭಯ ಸುಚಿತ್ರಾಳನ್ನ ಕಾಡುವುದಕ್ಕೆ ಶುರುವಾಗಿತ್ತು. ಇದೇ ಕಾರಣಕ್ಕೆ ಮಗಳನ್ನ ಹುಡ್ಕೊಂಡು ಗಂಡನ ಮನೆಗೆ ಹೋಗಿದ್ಲು. ಹೊಸ್ತಿಲು ದಾಟಿ ಬಂದವಳು ಮೊದಲು ಕೇಳಿದ್ದೆ ನನ್ನ ಮಗಳಲ್ಲಿ ಅಂತ. ಮಗಳನ್ನ ನನ್ನ ಜೊತೆ ಕಳಿಸಿ ಅಂದಾಗ ಪತಿ ಮಹೇಶ್ ವಿರೋಧ ವ್ಯಕ್ತಪಡಿಸಿದ್ರು. ಆಗಲೇ ಮಾತಿಗೆ ಮಾತು ಬೆಳೀತಿದ್ದಂತೆ ವಸಂತ್ ನಾಯ್ಕರ ಹೆಣ ಉರುಳಿಸಿದ್ದು. ಈಗ ಮಾತಾಡ್ಲಿಕ್ಕೆ ಬರೋದಾದ್ರೆ ಸೈಲೆಂಟಾಗಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ಅವ್ರು ಚಾಕೋಲ ತಂದಿದ್ದಾರೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ ಅವರು. ತಾಯಿ ಅದೇ ಸರ್, ತನ್ನ ಮಗಳಿಗೆ, ಸ್ವಂತ ಮಗಳಿಗೆ ಯಾರಾದರೂ ಆ ಥರ ಹೇಳ್ತಾರೆ, ಹಾಗೆ ವಿಷಾಕ್ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲಾಂದರೆ ವಿಷಾಕ್ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ.
ಸಿದ್ದಾಪುರದ ಸುಚಿತ್ರ ಸಾಮಾನ್ಯದವಳಲ್ಲ. ಹೈಫೈ ಲೈಫ್ನ ಹುಚ್ಚಿಗೆ ಬಿದ್ದವಳು ಭಟ್ಟನ ಪಾಲಿನ ಕನಸಿನ ಕನ್ಯೆಯಾಗಿದ್ಲು. ಹೀಗಾಗಿಯೇ ಶಿವಮೊಗ್ಗದಲ್ಲಿ ತಾನಿದ್ದ ಮನೆಗೆ ಕರ್ಕೊಂಡು ಬಂದಿದ್ದ. 5 ತಿಂಗಳ ಹಿಂದೆ ಒಟ್ಟಿಗೆ ವಾಸ ಶುರು ಮಾಡಿದವರು ಮನೆ ಮಾಲೀಕರಿಗೆ ತಮ್ಮ ಸಂಬಂಧಿ ಅಂತ ಹೇಳ್ಕೊಂಡಿದ್ದನಂತೆ. ಗಂಡ ಹೆಂಡತಿ ಅಂತ ಗೊತ್ತಿಲ್ಲ. ಹೆಂಡತಿ ಅವ್ರು ಕೊರೋನಾದಲ್ಲಿ ತೀರೋದು ಗೊತ್ತು ನನಗೆ. 8 ವರ್ಷದಿಂದ ಪರಿಚಯ ನಮ್ಮ ಭಟ್ರು. ಈ ಏರಿಯಾದಲ್ಲೇ 8 ವರ್ಷದಿಂದ ಇದ್ದಾರೆ ಅವರು. ನಮ್ಮಲ್ಲಿ ಬಂದು ಒಂದು 4 ವರ್ಷ ಆಯಿತು ಈ ಮನೆಗೆ ಬಂದು. ಅವಾಗ ಏನು ಹೇಳಲಿಲ್ಲ, ನಮ್ಮ ಊರ ಕಡೆಯವರು ಅಂತ ಹೇಳಿದ್ರು, ನಮ್ಮ ಊರಿನವರು ಅಂತ ಹೇಳಿದ್ರು ಅಷ್ಟೇ. ನಮ್ಮ ಊರಿನವರು ನಮಗೇನೋ ರಿಲೇಷನ್ ಆಗಬೇಕು ಏನೋ ಅಂತಂದ್ರಪ್ಪ. ಅಷ್ಟಕ್ಕೆ ನಾವು ಸುಮ್ಮನೆ ಆದ್ವಿ. ನಾವು ಮತ್ತೆ ನಮ್ಮ ಬಾಡಿ ಕೊಡೋದು ಹೆಚ್ಚು ಮಾತಾಡೋಕೆ ನಾವು ಹೋಗೋದಿಲ್ಲ. ಒಟ್ನಲ್ಲಿ ರೀಲ್ಸ್ ರಾಣಿ ಸುಚಿತ್ರ ಕಾಸಿನ ಆಸೆಗೆ ಬಿದ್ದಿದ್ಲೋ ಅಥವಾ ಕಾಮದ ಹುಚ್ಚಿಗೆ ಶರಣಾಗಿದ್ಲೋ ಗೊತ್ತಿಲ್ಲ. ಗಂಡ ಮಕ್ಕಳನ್ನ ಬಿಟ್ಟು ಮಾಡಬಾರದನ್ನ ಮಾಡೋಕ್ ಹೋದವಳು ಕಂಬಿ ಹಿಂದೆ ಸೇರಿದ್ದಾಳೆ. ಈಕೆಯ ಸೌಂದರ್ಯದ ದಾಸನಾದ ಭಟ್ಟ ಕೂಡ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾನೆ. ಕಾರವಾರದಿಂದ ದರ್ಶನ್ ನಾಯ್ಕ್ ಜೊತೆ ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.